ಹಾಯ್ ನನ್ನೆಲ್ಲ ಮುದ್ದು ಸ್ನೇಹಿತರೆ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಸೊ ಬರ್ರಿ, ಅರಿಶಿನ ಶಾಸ್ತ್ರದ ಮತ್ತೊಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಾಕತ್ತೀನಿ. ವಿಡಿಯೋ ಸ್ವಲ್ಪ ಎಲ್ಲನೂ ಕೂಡ ತೊಗೊಂಡಿದ್ದೀನಿ, ಹಾಗಾಗಿ ನಿಮ್ಗೆ ಪಾರ್ಟ್ 1, 2 ಮತ್ತು 3 ಕೂಡ ಆಗ್ಬೋದು. ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಕೇಳ್ಕೊತೀನಿ ನೋಡ್ರಿ ಫ್ರೆಂಡ್ಸ. ನಾವು ಕೂಡ ಎಲ್ಲ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಕೂಡ ಫಸ್ಟ್ ಒಂದು ಹಳದಿ ಫಂಕ್ಷನ್ ವಿಡಿಯೋ ನೋಡಿ ಯಾರೆಲ್ಲ ಖುಷಿ ಪಟ್ಟಿರಿ ಕಮೆಂಟ್ ಮಾಡಿ ಹೇಳ್ರಿ. ಹಾಗೇ ನಾವೇನೋ ಒಂದು ಮಾಡ್ತಿರ್ತೀವಿ, ಏನೋ ಒಂದು ಆಗ್ತಿರ್ತೈತಪ್ಪ ಅಂತಂದ್ರೆ ನಮ್ಮ ಹಳೆ ನೆನಪು ಕೂಡ ಬರ್ತಾ ಇರ್ತಾವೆ. ಈ ಒಂದು ಹಳದಿ ಫಂಕ್ಷನ್ ವಿಡಿಯೋ ನೋಡಿ ನಿಮ್ಮ ಮದುವೆ ಒಂದು ವಿಡಿಯೋ ಈ ಥರದ ಫಂಕ್ಷನ್ನ ನಿಮಗೆ ನೆನಪು ಬಂತಂದ್ರೂ ಕೂಡ ಕಮೆಂಟ್ ಮಾಡಿ ಹಾಕ್ರಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಸೊ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸೊ ಬರ್ರಿ, ಇವಾಗ ನಾವು ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಸೊ ಮದುಮಗಳಿಗೆ ಇವಾಗ ಕುಕಮಂಚ ಸೀರೆ ಕೊಡ್ತಾ ಇದ್ದಾರೆ ನೋಡ್ರಿ. ನನಗೆಲ್ಲ ಬಂದ 12 ವರ್ಷ ಆದ್ರೂ ಕೂಡ ಇನ್ನೂ ಒಂದೊಂದು ಇದು ಬರಂಗಿಲ್ಲ ರೀ ಫ್ರೆಂಡ್ಸ ತಲೆಯಾಗ. ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಮೋಸ್ಟ್ಲಿ ಇದು ಕುಂಕುಮಚ್ಚ ಸೀರೆನ ಅಂತ ಕೇಸ ಅನ್ಕೋತೀನಿ. ಬರ್ರಿ ಫುಲ್ ವಿಡಿಯೋ ನೋಡ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ, ಮದುಮಗನ ಸೋದರ ಮಾವ ಮತ್ತು ಮಾಮಿ ಇವಾಗ ಅವರಿಗೆ ಶಾಲು ಹಚ್ಚುವಂಥ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ನೋಡ್ರಿ. ನಾವು ಹೆಣ್ಮಕ್ಳಿಗೆ ಹೆಂಗೆ ಉಡ್ದಟ್ಟಿ, ಉಟ್ಗಿರಣಿ ಅಂತೇಳಿ ನಾರಿದಟ್ಟಿ ಅಂತ ಮಾಡ್ತೀವಿ ನೋಡ್ರಿ, ಅದೇ ಥರ ಗಂಡು ಮಕ್ಳಿಗೂ ಕೂಡ ಶಾಲು ಹಚ್ಚೋದಂತೇಳಿ ಮಾಡ್ತಾರೆ. ಇತ್ತೀಚೆಗೆ ಎಲ್ಲ ಸಣ್ಣ ಮಕ್ಳಿಗೂ ಕೂಡ ಗಂಡು ಹುಡುಗರಿಗೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅದೊಂಥರ ಖುಷಿ ನೋಡ್ರಿ. ಸಣ್ಣವ್ರಿದ್ದಾಗ ಮಾಡ್ಲಿಕ್ಕಂದ್ರೆ ಈಗ ಮದುವೆಗೆ ಮಾಡ್ತಾರೆ ನೋಡ್ರಿ. ಅವರು ಕೂಡ ಬಂಗಾರ ಹಾಕಿದ್ದಾರೆ ನೋಡ್ರಿ ಹಳೇನಿಗೆ. ಅಂದ್ರೆ ನಮ್ಮ ನಾದಿನಿ ರಾಣಿ ಏನದ ನೋಡ್ರಿ, ರಾಣಿಯರ ಅತ್ತಿ ತವ್ರ ಮನೆ ಕಡಲ್ದವ್ರು ನೋಡ್ರಿ. ಮದುಮಗ ಅಂದ್ರೆ ಅವರಿಗೆ ಸೋದರಳೆ ಆಗ್ತಾರಲ್ಲ, ಸೊ ಅವ್ರು ಇವಾಗ ಬಂಗಾರ ಆಯರಿ ಮಾಡಿ ಶಾಲು ಹಚ್ಚಿ ಬಂಗಾರ ಹಾಕ್ತಿದ್ದಾರೆ ನೋಡ್ರಿ. ಚಲೋ ನೋಡ್ರಿ ಫ್ರೆಂಡ್ಸ, ಅವರ ಒಂದು ಬಾಂಧವ್ಯ ಮತ್ತು ಆ ಒಂದು ರಿಲೇಷನ್ಶಿಪ್ಪ ಬಂಗಾರಕ್ಕಿಂತ ಹೆಚ್ಚಿಗೆ ಇರಲಿ ಅಂಥೇಳಿ ನೀವು ವಿಶ್ ಮಾಡೋಣ ಅಂತ ಅವ್ರ ಮಾಮ ಮತ್ತು ಮಾಮಿ ಆರತಿ ಮಾಡ್ತಾ ಇದ್ದಾರೆ ನೋಡ್ರಿ. ಅದೊಂಥರ ಖುಷಿನೇ ಬೇರೆ ಇರ್ತೈತೆ ನೋಡ್ರಿ ಫ್ರೆಂಡ್ಸ. ಎಷ್ಟೇ ದೊಡ್ಡವ್ರು ಆಗ್ತಾರಂತಂದ್ರೂ ಅವ್ರ ಮನೆಯಾಗ ಹುಟ್ಟು ಬೆಳೆದಂಥ ಮಕ್ಕಳದೊಂದು ಮದುವೆ ಆಗಕತ್ತೈತಿ, ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಾರಂತಂದ್ರೆ ಅವ್ರಿಗೂ ಏನೋ ಒಂಥರ ಖುಷಿ ನೋಡ್ರಿ. ಅವ್ರ ಕಣ್ಣು ಎದುರುಗಡೆ ಹುಟ್ಟು ಬೆಳೆದಂಥ ಮಗ ಇವಾಗ ಇಷ್ಟು ದೊಡ್ಡವ್ರಾಗ್ಯಾನಂತಂದ್ರೆ ಅವ್ರಿಗೂ ಒಂದು ಖುಷಿ ನೋಡ್ರಿ. ಮುಖದೊಳಗೆ ಯಾವ ಥರ ಐತಿ ಸೋದರ ಮಾಮ ಮಾಮಿಯರು ನೋಡ್ರಿ ಫ್ರೆಂಡ್ಸ್. ಇವರು ಫುಲ್ ಲೆಂತಿ ಆಗಿಬಿಟ್ಟೈತೆ ರೀ ವಿಡಿಯೋ ಎಲ್ಲನೂ ಕ್ಯಾಪ್ಚರ್ ಮಾಡಿರೋದ್ರಿಂದ. ಹಾಗಾಗಿ ಮತ್ತು ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಜೋರಾಯ್ತು ಅಂತಲೇ ಹೇಳ್ಬೋದು ನೋಡ್ರಿ. ಫೋಟೋ ತೆಗೆಸ್ಕೊತಿದ್ದಾರೆ. ಮಗಳಿಗೆ ಏನು ಕೊಟ್ಟರು ಸಾಕ್ರಿ ಅನಂತ ಆಗ್ತದೆ. ಮನೆಗೆ ಬೆಳಕು ಬೀಳ್ತದೆ, ಅಲ್ಲಿ ಬೆಳೆನೀರು ಬೀಳ್ತದೆ ಅವ್ರ ಮನ್ಯಾಗ. ಸೋನಾಬಾಯಿಗೆ ಆಶೀರ್ವಾದ ಅವ್ರ ಮನೆಗೆ ಯಾವಾಗಲೂ ಇರ್ತದೆ. ಮನೆ ನೋಡ ಬಂದೆ ಅಂತ ಹಾಡು ಹಾಡ್ತಾರೆ. ನಾಳಿಗೆ ಅಕ್ಕಿ ಹಾಕೋತಿದ್ದಾರೆ ಇದು ಈಗ ಈ ಕೈಗೆ ಅರ್ಥ ಮಾಡೋದು. ನೀವು ಮುಂದಿನ ಅಕ್ಕಿಕಾಳ ಹಣ್ಣು ಅವ್ರ ಮನೆ ಆಯ ಹಾಕೋದು ಅಕ್ಕಿಕಾಳ ಆಗೋದು. ಸ್ವಾಮಿಗಳು ಎಲ್ಲ ಕಾರ್ಯವನ್ನು ಸರಿಯಾಗಿ ಮಾಡಕತ್ತಾರೆ. ಅವ್ರ ಹೆಸರಿನ ನಾಳೆಗೆ ಇದೆ ಇನ್ನೊಂದು ನಾಳೆಗೆ ಸಿದ್ದರಾಮ ಇದೇ ಕಿವಿ ದೇಶ ಲೆಕ್ಕಗಾಳ ನಾಳೆಗೆ ಬರ್ತೀವಿ. ಇವ್ರ ಮುಂದಿನ ಲೆಕ್ಕಗಾಳ
ಇವರಿಗೆ ಸೌರದಿಂದ ಆಶೀರ್ವಾದ. ಇವಾಗ ನೋಡ್ರಿ ಫ್ರೆಂಡ್ಸ, ನಮ್ಮ ನಾದಿನಿ ನೋಡ್ರಿ, ರಾಣಿ ಮಗಳು, ರಾಣಿ ಅವರ ಹಸ್ಬೆಂಡ್ ನೋಡ್ರಿ, ಅವರ ಕುಟುಂಬಕ್ಕೂ ಇವಾಗ ತುಂಬ ಬಟ್ಟೆ ಏರಿ ಮಾಡ್ತಾ ಇದ್ದಾರೆ. ನೀವು ಈಗ ನೋಡಿದ್ರಲ್ಲ ರಾಣಿಯರ ಅತ್ತೆ ಮಾವ ನೋಡ್ರಿ ಫ್ರೆಂಡ್ಸ. ರಾಣಿಯರ ಅತ್ತಿ ತವ್ರ ಮನೆ ಕಡೆಲ್ದವರು ಶಾಲು ಹಚ್ಚಿಸಿ ಎಲ್ಲರಿಗೂ ಕೂಡ ಬಟ್ಟೆ ಏರಿ ತೊಗೊಂಡು ಬಂದಿದ್ರು. ಹಳೆಯಗೂ ಕೂಡ ಬಂಗಾರನು ಕೂಡ ಹಾಕಿದ್ರು. ಒಬ್ರಿಗೊಬ್ರು ಏರಿ ಮಾಡೋದು ಮಾಡಿಸ್ಕೊಳೋದು ಭಾಳ ಚಂದ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ. ಇಲ್ಲಿವರೆಗೂ ಈ ಥರದ ರಿಲೇಷನ್ಶಿಪ್ಪ ಈಗೆಲ್ಲ ಕಡಿಮೆ ಆಗ್ತಾ ಇದಾವ್ರಿ ಫ್ರೆಂಡ್ಸ ನಿಜವಾಗ್ಲೂ. ಬಟ್ ನಮ್ಮ ಥರ ಒಂದು ಸಂಪ್ರದಾಯದ ಪದ್ಧತಿಯಲ್ಲಿ ಇರುವಂಥವ್ರು ಜಾಸ್ತಿ ಇದನ್ನೆಲ್ಲನೂ ಕೂಡ ಮಾಡ್ತಾರೆ. ಭಾಳ ಆಗ್ಲಿಕ್ಕಂದ್ರೂ ಕೂಡ ಸ್ವಲ್ಪನಾದ್ರೂ ಕೂಡ ಮಾಡಬೇಕಾಗ್ತದೆ ನೋಡ್ರಿ. ರಾಣಿಯರ ಕುಟುಂಬ ನೋಡ್ರಿ, ನಮ್ಮ ಜಯಮಮ್ಮಿಯರ ಮಗಳು ನೋಡ್ರಿ ರಾಣಿ, ನಮ್ಗೆ ನಾದಿನಿ ಆಗಬೇಕು. ಸೊ ಅವರಿಗೂ ಕೂಡ ಇವಾಗ ಆಯ್ರಿ ಮಾಡ್ತಾ ಇದ್ದಾರೆ. ಅಲ್ಲೇ ತರೋದಿರೋದು ಮತ್ತು ಅವ್ರ ಕಡೆಯಿಂದ ಆರಿ ಮಾಡಿಸ್ಕೊಂಡಾದ್ಮ್ಯಾಗ ಮತ್ತು ಅವ್ರಿಗೂ ಒಳ್ಳೆ ರಿಟರ್ನ್ ಮಾಡಬೇಕಾಗ್ತದೆ ನೋಡ್ರಿ. ಆ ಒಂದು ಪ್ರೋಗ್ರಾಮ ಈ ಸದ್ಯಕ್ಕೆ ನಡೆದೈತೆ ನೋಡ್ರಿ. ಅವ್ರಿಗೂ ಕೂಡ ಇಬ್ಬರು ದಂಪತಿಗಳಿಗೆ ಮತ್ತು ರಿಟರ್ನ್ ಇವ್ರ ಕಡೆಯಿಂದನೂ ಕೂಡ ಬಟ್ಟೆ ಐರನ್ನು ಕೂಡ ಮಾಡ್ತಾ ಇದ್ದಾರೆ ನೋಡ್ರಿ ಫ್ರೆಂಡ್ಸ. ಖುಷಿ ಅಂತ ಅನಿಸ್ತೈತೆ ನೋಡ್ರಿಪ್ಪ ಇದೆಲ್ಲನೂ ಕೂಡ ನೋಡೋದಕ್ಕೆ. ಅದ್ರಾಗ ನಮ್ದಂತೂ ಫುಲ್ ಒಂದು ಜಾಯಿಂಟ್ ಫ್ಯಾಮಿಲಿ ಥರನೇ ನಾವೆಲ್ಲರೂ ಇರುವಂಥದ್ದು ನೋಡ್ರಿ. ಇವರು ಕೂಡ ಅದೇ ಥರದ ಫ್ಯಾಮಿಲಿಯವರು ಇದ್ದಾರೆ. ಸೊ ಹಾಗಾಗಿ ಒಂಥರ ಖುಷಿ ನೋಡ್ರಿ. ಈ ಥರದ ಸಂಭ್ರಮದೊಳಗೆ ಕಣ್ ತುಂಬ ಕೊಣೋದೇ ಒಂದು ಖುಷಿ. ब्लरच काढायला की सगळे व्हिडिओ ब्लरच काढायला व्हिडिओ सगळं समोर बघा.
ಮದುಮಗಳ ಪಕ್ಕದಲ್ಲಿ ಕೂರಿಸ್ತಾರೆ. ಸೊ ಮದುಮಗಳಿಗೆ ಕುಂಕುಮ ಹಚ್ಚಿ ಸೀರೆ ಕೊಡುವಾಗ ಇರಲಿಲ್ಲ ಎವಿ, ಮತ್ತು ಆಮೇಲೆ ಬಂದಾದ್ಮ್ಯಾಗ ಮತ್ತು ಸೀರೆ ಉಡಿಸ್ತಾ ಇದ್ದಾರೆ ನೋಡ್ರಿ. ಮಕ್ಳಿಗೆ ಸಣ್ಣ ಸಣ್ಣ ಮಕ್ಳಿಗೆ ಸೀರೆ ಉಡ್ಸೋದು ನೋಡೋದು ಒಂದು ಖುಷಿ ಅಂತ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ. ಸೊ ಮತ್ತು ಹಂಗೆ ಇನ್ನು ಅವರೆಲ್ಲ ರಿಲೇಷನ್ದವರು ಎಲ್ಲರೂ ಕೂಡ ಒಬ್ರಿಗೊಬ್ರು ಸೀರೆ ಆಯರಿ ಬಟ್ಟೆ ಆಯರಿ ತೊಗೊಂಡು ಬಂದಿರ್ತಾರೆ ನೋಡ್ರಿ. ಅರಿಶಿನ ಶಾಸ್ತ್ರ ದಿನವೇ ಜಾಸ್ತಿ ಜನ ಮಾಡಿದರು. ಒಂದು 5-6 ಜನ ಏನೋ ಅವ್ರಿಗೆ ಮತ್ತು ಬಟ್ಟೆ ಆಯರಿ ತಂದಿರ್ತಾರೆ ನೋಡ್ರಿ. ಹಾಗಾಗಿ ಅವರು ಕೂಡ ಮಾಡಿದರು. ಇವರು ಎಲ್ಲರಿಗೆ ಹಚ್ಕೊಂಡಾರಿ ಫ್ರೆಂಡ್ಸ. ರಾಣಿಯರ ಅತ್ತಿಮ್ಮ ಅವರು ಕೂಡ ಸ್ವಭಾವ ಭಾಳ ಒಳ್ಳೆಯದು ನೋಡ್ರಿ. ಮಾತಾಡ್ತಾರೆ ಖುಷಿ ಖುಷಿಲೇ. ಸೊ ಸ್ವಭಾವ ಒಳ್ಳೇದಂತಲೇ ಹೇಳ್ಬೋದು. ಶಾಸ್ತ್ರಬದ್ಧವಾಗಿ ನಡೆಸದ ಕುಂಕುಮ ಕಾರ್ಯಕ್ರಮ ನಾನು ಇದು ಸ್ವಲ್ಪ ಶಾಸ್ತ್ರ ಇದು ಮಾಡಿಸ್ಬೇಡ. ಆ ಫೋಟೋ ಕೂತಿರೋದು ನೀವು ಕುಂದೋಗ್ರಿ. ಈಗ ಪ್ರತಿ ಮತ್ತು ಆರತಿ ಹೀಗಲ್ಲ. ಈ ಆರತಿ ಯಾಕೆ ಮಾಡ್ತಾರೆ? ಒಂದು ವಿಶೇಷವಾಗಿರುವಂತಹ ಚೇತನ ಜೀವನ ಪ್ರೀತಿ ಪ್ರಾಪ್ತವಾಗಿಕೊಂಡು ಯಶಸ್ವಿ ಜೀವನವನ್ನು ಸಾಗಿಸಿಕೊಂಡು ಹೋಗುವುದು ಗೃಹಸ್ಥಾಶ್ರಮ. ಇದೆಲ್ಲ ಸಂಪ್ರದಾಯ ನೋಡೋಕ್ಕೂ ಮತ್ತು ಮಾಡೋಕ್ಕೂ ನಮ್ಮದೇ ಆದಂಥ ಒಂದು ಸಂದರ್ಭ ಬಂದಾಗ ನಾವು ಕೂಡ ಅದನ್ನೆಲ್ಲ ದಾಟಿನೇ ಬಂದಿರ್ತೀವಿ. ಮತ್ತು ಇಂಥದ್ದೆಲ್ಲ ನೋಡಿದ್ರೆ ನಮಗೂ ಕೆಲವೊಂದು ಸಲ ಅವೆಲ್ಲ ಮೆಮೊರಿ ರಿವಿಷನ್ ಆಗ್ತಾ ಇರ್ತಾವೆ ನೋಡ್ರಿ. ಸೊ ಇವಾಗ ಕುಂಕುಮ ಹಚ್ಚೋ ಸೀರೆ ಆದ್ಮ್ಯಾಗ ಮದುಮಗಳಿಗೂ ಕೂಡ ಆರತಿ ಮಾಡ್ತಾ ಇದ್ದಾರೆ ನೋಡ್ರಿ ಫ್ರೆಂಡ್ಸ. ಮಾಮೂಲಿ ಆರತಿ ಮಾಡುವಂಥದ್ದು, ಫೋಟೋ ತೆಗೆಸ್ಕೊಳ್ಳೋವಂಥದ್ದು, ವಿಡಿಯೋ ಶೂಟಿಂಗ ಎಲ್ಲನೂ ಕೂಡ ಚಾಲೂನೇ ಇತ್ತು. ಆದರೆ ನಮ್ಮ ವಿಡಿಯೋ ಶೂಟಿಂಗೂ ಕೂಡ ಚಾಲೂನೇ ಇತ್ತು ಅಂತ ಹೇಳ್ಬೋದು ಫ್ರೆಂಡ್ಸ. ನನ್ನ ಮಗಳು ಭಾಳ ಎಫರ್ಟ್ ಹಾಕಿ ವಿಡಿಯೋ ಮಾಡಿದಾಳೆ ನೋಡ್ರಿ. ಸೊ ಎಲ್ಲರೂ ಕೂಡ ಮೊದಲೇ ವಿಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ. ಈ ವಿಡಿಯೋಗೂ ಅಷ್ಟೇ ಸಪೋರ್ಟ್ ಮಾಡಿ ನೋಡಿರ್ತೀರಿ ಎಲ್ಲರೂ. ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕುಂತ್ಕೊಂಡು ನೋಡುವಂಥ ಚಾನಲ್ಲು ನಂದಂತಲೇ ಹೇಳ್ಬೋದು. ನಮ್ಮ ಚಾನಲ್ ಬಗ್ಗೆ ನನಗೆ ಹೆಮ್ಮೆ ಐತಿ. ಸೊ ಈ ಥರ ನೋಡಿರಿ, ನೋಡೋಕೆ ಎಷ್ಟು ಖುಷಿ ಕೊಡ್ತೈತೆ ನೋಡಿರಿ ಫ್ರೆಂಡ್ಸ. ಒಂದು ಒಳ್ಳೆ ಕಲ್ಚರ್ ಇರುವಂಥ ಏನಂತೀರಿ ಇದನ್ನೆಲ್ಲನೂ ಕೂಡ ಕ್ಯಾಪ್ಚರ್ ಮಾಡುವಂಥದ್ದು, ನಮ್ಮ ಚಾನಲ್ದೊಳಗೆ ಹಾಕುವಂಥದ್ದು ನಮಗೂ ಒಂದು ಅದೃಷ್ಟನ ಅಂತ ಹೇಳ್ಬೋದು ನೋಡಿರಿ. ಎಷ್ಟೇ ವರ್ಷ ಆದರೂ ಕೂಡ ಯೂಟ್ಯೂಬ್ದಾಗ ಉಳ್ಕೊಂಡ್ಬಿಡ್ತಾವ.
ಸುಸೂತ್ರವಾಗಿ ಮದುವೆ ಎಲ್ಲನೂ ಕೂಡ ಆಗೈತ್ರಿ. ಸ್ವಲ್ಪ ನನಗೆ 2 ದಿನ ಲೇಟ್ ಆಯಿತು, ಎಡಿಟಿಂಗ್ ಮಾಡೋಕೆ ಕೆಲಸ ಹಿಡಿಯಕತ್ತಿತ್ತು ನೋಡ್ರಿ. ಪಕ್ಕದಲ್ಲಿ ಕುಂದ್ರಿಸ್ಕೊಂಡು ಇವಾಗ ಇಬ್ಬರದು ಫೋಟೋ ಶೂಟ್ ನಡೆದೈತ್ರಿ. ಓಕೆ ಫ್ರೆಂಡ್ಸ, ನೆಕ್ಸ್ಟ್ ಲಾಗ್ದಾಗ ಸಿಗೋಣ.